ರೀಸೆಂಟ್ ಆಗಿ ತುಂಬಾ ಜನ ಅವರ ಈಕ್ವಿಟಿ ಫಂಡ್ SIP ನ ಸ್ಟಾಪ್ ಮಾಡಿದ್ದಾರೆ. ಅಕ್ಟೋಬರ್ 2024 ಅಲ್ಲಿ 38.8 lakhs ಇದ್ದ ಡಿಸ್ಕಂಟಿನ್ಯೂಷನ್ ಗಳು ನವೆಂಬರ್ 2024 ಅಲ್ಲಿ 39.14 lakhs ಆಗಿದೆ. ಈ SIP ಸ್ಟಾಪೇಜ್ ರೇಷಿಯೋ ಏನಂದ್ರೆ ಒಂದು ತಿಂಗಳಲ್ಲಿ ಹೊಸ SIP ಯ ಆರಂಭಕ್ಕೆ ಹೋಲಿಕೆ ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ಆಫ್ ಅಕೌಂಟ್ ಕ್ಲೋಸ್ ಆದ್ವು ಅಥವಾ ಎಕ್ಸ್ಪೈರ್ ಆದ್ವು ಅಂತ. ಅಂಡ್ ನವೆಂಬರ್ 2024 ಅಲ್ಲಿ ಇದು ಸುಮಾರು 79% ಇತ್ತು. ಮೇ 2024 ನ 88.38% ಹಾಗೆ ಮೇ 2020 ಯ 80.69% ನ ನಂತರ ಇದು ಥರ್ಡ್ ಹೈಯೆಸ್ಟ್. ಆದ್ರೆ ಇಷ್ಟೊಂದು ಜನ ಏನಕ್ಕೆ ತಮ್ಮ SIP ನ ಸ್ಟಾಪ್ ಮಾಡ್ತಾ ಇರೋದು? ಮೊದಲನೇ ರೀಸನ್ ಅಕ್ಟೋಬರ್ ಮತ್ತೆ ನವೆಂಬರ್ ಮಧ್ಯೆ FIS ನ ಎಕ್ಸಿಟ್, ಜಿಯೋಪಾಲಿಟಿಕಲ್ ಟೆನ್ಷನ್ ಹಾಗೆ US ಎಲೆಕ್ಷನ್ ನ ಕುರಿತಾಗಿ ಆದ ಅನ್ಸರ್ಟನಿಟೀಸ್ ಇಂದ ಮಾರ್ಕೆಟ್ ವಾಲಟೈಲ್ ಆಗಿತ್ತು. ಇದು ಫಸ್ಟ್ ಟೈಮ್ ಯೂಸರ್ಸ್ ಗೆ SIP ನ ಸ್ಟಾಪ್ ಮಾಡೋ ಹಾಗೆ ಪ್ಯಾನಿಕ್ ಕ್ರಿಯೇಟ್ ಮಾಡಿರ್ಬೋದು. ಎರಡನೇ ರೀಸನ್ ಮಾರ್ಕೆಟ್ ಇಂಪ್ರೂವ್ ಆಗೋ ತನಕ ವೇಟ್ ಮಾಡಿ ಆಮೇಲೆ SIP ನ ಸ್ಟಾರ್ಟ್ ಮಾಡೋಣ ಅಂತ ಯೋಚಿಸ್ತಾರೆ, ಅಥವಾ ಫಾಲಿಂಗ್ ಮಾರ್ಕೆಟ್ ಅಲ್ಲಿ ಲಂಸಮ್ ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಪ್ರಿಫರ್ ಮಾಡ್ತಾರೆ. ಸೊ ಇದು ಇವೆನ್ಚುಯಲಿ SIP ಸ್ಟಾಪೇಜ್ ರೇಷಿಯೋನ ಹೆಚ್ಚಿಸುತ್ತೆ. ಮತ್ತೆ ಮೂರನೇ ರೀಸನ್ ನವೆಂಬರ್ ಮಂತ್ ಅಲ್ಲಿ ಸಾಕಷ್ಟು AMC ಗಳು ಥಿಮ್ಯಾಟಿಕ್ ಅಥವಾ ಸೆಕ್ಟರಲ್ ಫಂಡ್ಸ್ ನ NFOs ನ ಕೂಡ ಲಾಂಚ್ ಮಾಡಿಲ್ಲ. ಹಾಗೆ ಹಲವಾರು ಹೂಡಿಕೆದಾರರು ಈ ಫಂಡ್ ಗಳನ್ನ SIP ಮೂಲಕ ಹಿಂಬಾಲಿಸ್ತಾರೆ. ಎಕ್ಸ್ಪರ್ಟ್ಸ್ ನ ಪ್ರಕಾರ ಈಕ್ವಿಟಿ ಫಂಡ್ಸ್ ಅಲ್ಲಿ SIP ನ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಬೇಕು, ಮಾರ್ಕೆಟ್ ಡಿಪ್ಸ್ ಇರ್ಲಿ ಇಲ್ದೇ ಇರ್ಲಿ. ಇದು ಶಾರ್ಟ್ ಟರ್ಮ್ ವಾಲಿಟಾಲಿಟಿ ಇಂಪ್ಯಾಕ್ಟ್ ನ ಕಮ್ಮಿ ಮಾಡಕ್ಕೆ ಹಾಗೆ ಲಾಂಗ್ ಟರ್ಮ್ ಅಲ್ಲಿ ರಿಟರ್ನ್ಸ್ ನ ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕೆ. ನೀವು ನಿಮ್ಮ SIP ನ ಕಂಟಿನ್ಯೂ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ಗ್ರೋ ಕನ್ನಡ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.